ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ತುಂಬ ಅನಿಸ್ತಾ ಇದೆ. ಹಾಗೆ ತುಂಬ ಮನಸ್ಸಿಗೂ ತುಂಬ ಸ್ವಲ್ಪ ನೋವಿದೆ, ಬೇಜಾರಿದೆ. ಯಾಕೆ ಅಂತ ಅಂದರೆ ಡ್ರೈವರ್ಸ್ ಎಷ್ಟು ಖರ್ಚು ಮಾಡಿ, ಎಷ್ಟು ಎನರ್ಜಿಗಾಗಿ ಅಪ್ಪ ಅಮ್ಮ ಹೆಣ್ಣನ್ನ ಮನೆ ಕಡೆಯವರು ಎಷ್ಟು ಚೆನ್ನಾಗಿ ಮದುವೆ ಮಾಡಿಕೊಡ್ತಾರೆ. ಎಷ್ಟು ಅವ್ರಿಗೆ ಎಷ್ಟೇ ಕಷ್ಟ ಆದರೂ ಸಾಲ ಮಾಡ್ತಾರೋ ಇಲ್ಲ ಸ್ವಂತ ದುಡ್ಡಲ್ಲಿ ಮಾಡ್ತಾರೋ, ಒಟ್ಟಿನಲ್ಲಿ ಮಗಳು ಮದುವೆ ಮಾಡೋದಿದೆಯಲ್ಲ ಅದು ತುಂಬ ಈಸಿ ಕೆಲಸ ಅಲ್ಲ. ಆದರೆ ಅವ್ರಿಗೆ ಮಗಳು ಮದುವೆ ಮಾಡಿ ಕಳಿಸಿ ಅವ್ರಿಗೆ ಖುಷಿ ಇದೆಯಲ್ಲ, ಮಗಳು ಚೆನ್ನಾಗಿರೋದ್ರ ಮುಂದೆ ಅವ್ರು ಸಾಲ ಮಾಡಿದ್ದು ಅದೆಲ್ಲ ಅವ್ರಿಗೆ ಲೆಕ್ಕ ಬರಲ್ಲ. ಒಟ್ಟಿನಲ್ಲಿ ಮಗಳು ಚೆನ್ನಾಗಿರೋದೇ ಬಯಸ್ತಾರೆ. ಅಂಥ ತಂದೆ ತಾಯಿಗಳ ಮನಸ್ಸು ನೋವಾಗೋದು ಯಾವಾಗ ಅಂದರೆ, ಮಗಳು ಗಂಡನ ಮನೇಲಿ ಚೆನ್ನಾಗಿಲ್ಲದೆ ವಾಪಸ್ ಬಂದಾಗ ಅವ್ರಿಗಾಗೋ ದುಃಖ ಇದೆಯಲ್ಲ, ಅದಕ್ಕಿಂತ ದೊಡ್ಡದು ಅವ್ರ ಜೀವನದಲ್ಲಿ ನೋವಾಗೋಕ್ಕೆ ಬೇರೆ ಯಾವುದೂ ಇಲ್ಲ ಆ ಥರ ಚಾನ್ಸು ಅಂತ ನನ್ನ ಒಂದು ಅನಿಸಿಕೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗೆಲ್ಲ ಮದುವೆಯಾಗಿ 3 ತಿಂಗಳಿಗೆ 6 ತಿಂಗಳಿಗೆ ಎಲ್ಲದಕ್ಕೂ ಡ್ರೈವರ್ಸು. ಪಾನಿಪುರಿಗೆ ಗೋಲ್ಗುಪ್ಪ ಕೊಡಿಸಿಲ್ಲ, ಸೀರೆ ಕೊಡಿಸಿಲ್ಲ, ಮೇಕಪ್ ಕಿಟ್ ಕೊಡಿಸಿಲ್ಲ ಅನ್ನೋ ಎಲ್ಲದಕ್ಕೂ ಡೈವರ್ಸ್ ಆಗ್ತಾಯಿದೆ. ಒಂದು ಕಾಲದಲ್ಲಿ ನಮ್ಮ ಹಿರಿಯರ ಕಾಲದಲ್ಲಿ ನಮ್ಮ ಅಜ್ಜಿದೀರು ಹುಡುಗನ್ನೇ ನೋಡ್ತಿರ್ಲಿಲ್ಲ ಅಂತವರು. ಈಗೇನು ಕಾಫಿ ಜ್ಯೂಸು ಎಲ್ಲ ಕೊಟ್ಟು ಹುಡುಗನ್ನ ನೋಡಿ ಆಮೇಲೆ ಹುಡುಗಿ ಒಪ್ಕೊತಾಳ ಇಲ್ಲ, ಹುಡುಗ ಒಪ್ಕೊತಾನ ಇಲ್ಲ, ಆ ಥರ ಎಲ್ಲ ಇದೆ. ಈಗ ಹಂಗಿಲ್ಲ ಅಂತ. ಅವಾಗ ಆಗಿನ ಕಾಲದಲ್ಲಿ ಡೈರೆಕ್ಟು ತಾಲಿ ಕಟ್ತಾ ಇದ್ದಿದ್ದು ಹುಡುಗ. ಹಸೆಮಣೆ ಮೇಲೆ ಹೋಗಿ ಡೈರೆಕ್ಟ್ ತಾಲಿ ಕಟ್ತಿದ್ದಿದ್ದು. ಅವರೆಲ್ಲ 100 ವರ್ಷ 120 ವರ್ಷ 60 ವರ್ಷ ಸಂಸಾರ ಮಾಡಿ ಸೂಪರ್ ಡೂಪರ್ ಜೋಡಿಗಳಾಗಿದ್ದಾರೆ. ಈಗಿನ ಕಾಲದಲ್ಲಿ 2 ವರ್ಷ 1 ವರ್ಷನೇ ಸಂಸಾರ ಮಾಡ್ತಿಲ್ಲ. ಎಲ್ಲ ದಬ್ಬಾಳಿಕೆ ಥರ ಆಗ್ಬಿಟ್ಟಿದೆ ಇವಾಗ. ಮದುವೆ ಅಂದ್ರೇ ದಬ್ಬಾಳಿಕೆ. ಏನೋ ಒಂದು ಹಿಂಸೆ, ಎಲ್ಲೋ ಇದ್ದೀವಿ, ನಮಗೆ ಯಾರೂ ಸಂಬಂಧ ಇಲ್ಲ ಅನ್ನೋ ಥರ ಚಿಕ್ಕ ವಿಷಯಕ್ಕೂ ಜಗಳ ಆಗ್ತಾಯಿದೆ. ಆಗಿನ ಕಾಲದಲ್ಲೆಲ್ಲ ಒಲೆಯಲ್ಲಿ ಅಡುಗೆ ಮಾಡಬೇಕಿತ್ತು, ಬೀಸಿ ರುಬ್ಬಿ ಎಲ್ಲ ಅಜ್ಜಿ ತಾತ ಎಲ್ಲ ಒಂದು ಅಷ್ಟು ಮಾಡಿನೂ ಅವ್ರು ಅಷ್ಟು ಹೊಂದಾಣಿಕೆಯಿಂದ ಅಷ್ಟು ಅನ್ಯೋನ್ಯದಿಂದ ಸಂಸಾರ ಮಾಡಿ 100 ವರ್ಷ 80 ವರ್ಷ 120 ವರ್ಷ ಎಲ್ಲ ಬದುಕಿ ಅವರು ತೋರಿಸಿದ್ರು. ಆಗಿನ ಕಾಲದಲ್ಲೇ ಏನೂ ಇಲ್ಲದೇ ಟೆಕ್ನಾಲಜಿ ಮುಂದುವರಿದೇನೆ ಈಗೆಲ್ಲ ಅನುಕೂಲ ಇದೆ. ಅನುಕೂಲ ಇರೋ ಕಾಲದಲ್ಲೇ ತುಂಬ ಡೈವರ್ಸ್ ಆಗ್ತಾಯಿದೆ. ಚಿಕ್ಕ ವಿಷಯಕ್ಕೂ ಡ್ರೈವರ್ಸ್ ಅಂದರೆ ಲಕ್ಷ ಕೋಟಿ ಖರ್ಚು ಮಾಡಿ ಮದುವೆ ಆಗೋದಕ್ಕೆ ಬೆಲೆ ಎಲ್ಲಿದೆ? 4 ಜನದ ಮಧ್ಯೆ ಇರಬೇಕಾಗಿದ್ದಂಥ ಮಾತುಕತೆ ಎಲ್ಲ ಇವಾಗ 4,000 ಜನ 40,000 ಜನ ಮುಂದೆ ಮಾನ ಮರ್ಯಾದೆ ಹೋಗ್ತಿದೆ. ಅದರಿಂದ ಏನು ಫಾಯ್ದಾ? ಯಾರಿಗೂ ಏನೂ ಯೂಸ್ ಇಲ್ಲ. ಮಾನ ಮರ್ಯಾದೆ ಹೋಗ್ತಿದೆ. ಅವಳು ಹಿಂಗೆ ಇವನು ಹಿಂಗೆ, ಇದಕ್ಕೆ ಜಗಳ ಆಡಿದ್ರಂತೆ ಅಂತ ಪಕ್ಕದ ಮನೆಯವ್ರು ಮಾತಾಡ್ತಾರೆ, ಅದು ಪಕ್ಕದ ಮನೆಯವ್ರು ಮಾತಾಡ್ತಾರೆ. ಇಷ್ಟೇ ಆಗ್ತಾಯಿದೆ ಹೊರ್ತು ಡ್ರೈವರ್ಸ್ ಕಮ್ಮಿ ಆಗ್ತಿಲ್ಲ. ಅದನ್ನು ಮೊದಲೇ ಒಂದು ಹುಡುಗ ಹುಡುಗಿ ನೋಡೋಕ್ಕೆ ಮಾತುಕತೆ ಮಾಡುವಾಗ್ಲೇ ನಮ್ಮನೇಲಿ ಈ ಥರ ಇದೆ, ನಮ್ಮನೇಲಿ ಇಷ್ಟು ಜನ ಇದ್ದಾರೆ, ಈ ಥರ ಅಡುಗೆ ಮಾಡಬೇಕು, ಈ ಥರ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರಬೇಕು. ಇಬ್ಬರದೂ ಹುಡುಗ ಆಗಲಿ ಯಾರೇನು ಹೆಚ್ಚಲ್ಲ ಕಮ್ಮಿ ಅಲ್ಲ. ಈಗ ಈಕ್ವಲ್ ಇದೆ. ಈಗ ಹುಡುಗ ಆಗಲಿ ಹುಡುಗಿ ಆಗಲಿ ಮಾತುಕತೆ ಮಾತಾಡ್ಕೊಬೇಕದು. ಮನದೊಳ ಮಾತನ್ನು ಬಿಚ್ಚಿಟ್ಟಾಗಲೇ ಒಳಗಡೆ ಏನಿರುತ್ತೆ ಅದು ಆಚೆ ಬಂದಾಗಲೇ ಅಲ್ಲೇ ಸ್ಪಾಟಲ್ಲೇ ಬಂದರೆ ಡೈವರ್ಸ್ವರೆಗೂ ಹೋಗೋದಿಲ್ಲ. ಅದು ಮದುವೆ ಮಾತುಕತೆಗೆ ಹೋಗ್ತಾರಲ್ಲ, ಅದೇ ಆವಾಗಲೇ ಬಗೆಹರಿಸ್ಕೋಬೇಕು. ಕೇಳಿ ನಮ್ಮ ಮನೇಲಿ ಈ ಥರ ಇದೆ, ಇಷ್ಟು ಜನ ಇದ್ದಾರೆ, ಇಷ್ಟು ತಿಂಡಿ ಮಾಡಬೇಕು, ಇವ್ರು ಕಾಫಿ ಮಾಡಬೇಕು, ನಮ್ಮ ತಾಯಿ ಇದ್ದಾರೆ, ಅಕ್ಕ ಇದ್ದಾರೆ, ನಮ್ಮ ಸಂಬಂಧಿಕರಿದ್ದಾರೆ, ಮನೇಲಿ ಯಾರ್ಯಾರು ಇರ್ತಾರೋ ಅವ್ರ ಬಗ್ಗೆ ಎಲ್ಲ ಹೇಳಿ ಈ ಥರ ಎಲ್ಲ ಮಾಡಬೇಕು ಅಂತೇಳಿ ಪರಸ್ಪರ ಏನಿದೆ ಮನೆಯಲ್ಲಿ ಮಾತಾಡಿ, ಹುಡುಗ ಆಗಲಿ ಹುಡುಗಿ ಆಗಲಿ ಪರಸ್ಪರ ಮಾತಾಡಿ ಹೊಂದ್ಕೊಂಡು ಹೋಗ್ಬೇಕು. ನನಗೆ ಏನೇ ಸಂದರ್ಭ ಅಂದರೂ ನೀನು ನನ್ನ ಕೈ ಬಿಡಬಾರ್ದು, ನಾನು ನಿನ್ನ ಕೈ ಬಿಡಲ್ಲ, ಈ ಥರ ಎಲ್ಲ ಇದೆ ಅಂಥೇಳಿ ಮಾತಾಡಿ ಅಲ್ಲೇ 4 ಜನದ ಮುಂದೆ ಬಗೆಹರಿಸ್ಕೊಂಡ್ರೆ ಡೈವರ್ಸ್ವರೆಗೂ ಹೋಗೋದು ಇಲ್ಲ, 4 ಜನ ನೋಡೋದು ಇಲ್ಲ, 40 ಜನದ ಮುಂದೆ ಮಾನ ಮರ್ಯಾದೆಗೆ ಹೋಗೋದು ಇಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಫ್ರೆಂಡೇನೆ, ಅವಳು ತುಂಬ ಕ್ಲೋಸ್ ಫ್ರೆಂಡು. ಅವಳಿಗೆ ಒಂದು ಪ್ರಪೋಸ್ ಬಂದ ಅಂದರೆ ಹುಡುಗನ ಚಿಕ್ಕಮ್ಮನೇ ತೋರಿಸೋದು, ಇದನ್ನು ಗೌರ್ಮೆಂಟ್ ಕೆಲಸದಲ್ಲಿದ್ದಾನೆ, ತುಂಬ ಚೆನ್ನಾಗಿ ನೋಡ್ಕೊತಾರೆ ಅಂಥೇಳಿ ಅವ್ರ ಮನೆಯಲ್ಲೆಲ್ಲ. ಅಂದರೆ ಹುಡುಗಿ ಅಪ್ಪ ಅಮ್ಮ ಸ್ವಲ್ಪ ಮುಗ್ಧರು,
ಈ ಅಮ್ಮ ಹೇಳಿದನೆ ಈ ಅಮ್ಮ ನಂಬಿದ್ರು. ಹುಡುಗಿ ತಾಯಿ ನಂಬಿ ಗೋರ್ಮೆಂಟ್ ಕೆಲಸ ಅಂತೇಳಿ ನಂಬಿ ಹೋಗಿ ಮದುವೆ ಮಾಡಿದ್ರು. 1 ವರ್ಷ ಬಿಡಲಿಲ್ಲ ಅವರು. ಬೇಕೇ ಬೇಕು, ಇದೇ ಹುಡುಗಿ ನೋಡಿದ್ರು ಫೋಟೋದಲ್ಲಿ ನೋಡಿದ ತಕ್ಷಣ ಫಿಕ್ಸ್ ಆಗ್ಬಿಟ್ರು, ಇದೇ ಹುಡುಗಿ ಬೇಕು ಅಂತ. ಫಿಕ್ಸ್ ಆದಮೇಲೆ ನೋಡಿದ್ರೆ ಅವ್ನು ಗೋರ್ಮೆಂಟ್ ಕೆಲಸ ಇಲ್ಲ. ಮದುವೆ ಆದಮೇಲೆ ಗೊತ್ತಾಯ್ತಿದ್ದು ಗೋರ್ಮೆಂಟ್ ಕೆಲಸ ಅಲ್ಲ ಅಂತ. ಮತ್ತೆ ಹುಡುಗಿ ಮನೆಯವರೇ ಜೀವನ ಮಾಡೋದಕ್ಕೆ ಒಂದು ಗಾಡಿ ಟಾಟಾ ಎಸಿನ ತಗೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಜೀವನ ಮಾಡೋದು ಕಷ್ಟ ಆಗುತ್ತೆ ಅಂತ ಅದನ್ನು ತಗೊಡ್ತಾರೆ. ಅದರಲ್ಲೂ ಅವನು ಕೆಲಸ ಮಾಡಲ್ಲ. ಅಂದರೆ ಅವನು ದೊಡ್ಡ ಪೊರ್ಕಿ ಆಗಿರ್ತಾನೆ. ಮದುವೆ ಮಾಡಿದ್ರೆ ಒಂದು ಜವಾಬ್ದಾರಿ ಬರುತ್ತೆ. ಆದರೆ ತಂದೆ ತಾಯಿ ಗೊತ್ತಿರುತ್ತೆ ಅವ್ರ ಮಕ್ಕಳ ಬಗ್ಗೆ. ಯಾಕೆಂದರೆ 25 ವರ್ಷ ಮಗನಿಗೆ ಮದುವೆ ಮಾಡ್ಕೊಡೋಕೆ ಮುಂಚೆ ಅವರೇ ಸಾಕಿರ್ತಾರೆ ತಂದೆ ತಾಯಿ. ಮಕ್ಕಳು ಹೆಂಗೆ ಅಂತ ತಂದೆ ತಾಯಿ ಗೊತ್ತಿರೋದಿಲ್ವಾ? ಎಣ್ಣೆ ಹೊಡಿತಾನ ಇಲ್ವಾ, ಹುಡುಗಿರ್ ಚಟ ಇದೆಯಲ್ವಾ, ಬೇರೆ ಏನೇನು ಚಟ ಇದೆ ಎಲ್ಲ ಗೊತ್ತಿರುತ್ತೆ. ಆದರೂ ಅವರು ನಾಟಕ ಮಾಡಿ ಮದುವೆ ಮಾಡಿದ್ರು ಬಲವಂತವಾಗಿ. ಮದುವೆ ಮಾಡಿದ್ರೆ ಸಂಸಾರಿ ಆಗ್ತಾನೆ, ಒಂದು ಜವಾಬ್ದಾರಿ ಬರುತ್ತೆ ಅಂತ. ಅಂದರೆ ಯಾವತ್ತಿದ್ರು ನಾಯಿ ಬಾಲ ಡೊಂಕೆ. ಅವಳಿಗೆ ಆ ಥರ ಮಾಡಿ ಮೋಸ ಮಾಡಿ ಮದುವೆ ಮಾಡಿ ಎಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂದರೆ ಅಷ್ಟು ಚಿತ್ರಹಿಂಸೆ ಕೊಟ್ಬಿಟ್ರು ಅವಳಿಗೆ. ಅವಳು ಯಾವ ಥರ ರಾಯಲ್ ಆಗಿದ್ಲು ಅಂದರೆ ಮದುವೆ ಮುಂಚೆ ಸೂಪರಾಗಿದ್ಲು. ಅವ್ರ ಮನೆಯಲ್ಲಿ ಏನೂ ಕೊರತೆ ಇರಲಿಲ್ಲ, ಏನೂ ಇರಲಿಲ್ಲ. ಅವ್ರ ತಂದೆ ತಾಯಿ ಅಷ್ಟು ಮುದ್ದಾಗಿ ಸಾಕಿದ್ರು. ಆ ಮುದ್ದಾಗಿ ಸಾಕಿದ್ದನ್ನ ಅದೇನು ಹೇಳ್ತಾರೆ, ಗಿಣಿ ಸಾಗಿ ಅದ್ದದ್ದು ಕೊಟ್ಟಂಗೆ ಅಷ್ಟು ಅರ್ಗಿಣಿ ಅಂತ ಸಾಕಿದ್ದು. ಅವ್ನಿಗೆಲ್ಲೂ ಹೆಣ್ಣು ಸಿಕ್ಕಿರಲಿಲ್ಲ. ಒಂದು 100 ಜನ ಒಂದು ಹೆಣ್ಣು ನೋಡಿ ಬಂದಿದ್ರು, ಬರ್ಗೆಟ್ಟಿದ್ದ. ಈಗ ಮರುಭೂಮಿನಲ್ಲಿ ನೀರು ಸಿಕ್ಕರೆ ಒಂದು ಹನಿ ಹೆಂಗಾಗುತ್ತೆ ಹಂಗೆ ಬರ್ಗೆಟ್ಟಿದ್ರು. ಹುಡುಗಿನೂ ಚೆನ್ನಾಗಿದ್ಲು, ಎಲ್ಲ ಮನೆ ಥರ ಚೆನ್ನಾಗಿತ್ತು. ಎಲ್ಲ ಫೋಟೋದಲ್ಲೇ ನೋಡಿಬಿಟ್ಟು ಒಪ್ಕೊಂಡವನು ಮದುವೆ ಆಗೋವರೆಗೂ ಬಿಟ್ಟಿಲ್ಲ. ಮದುವೆ ಆಗದೆ ಬಿಟ್ಟೇನೆ ಮೋಸ ಮಾಡಿ ಮದುವೆ ಮಾಡ್ಕೊಂಡ್ರು. ಅವಳಿಗಂತೂ ಚಿತ್ರಹಿಂಸೆ ಕೊಟ್ಟಿದ್ರು. ಅತ್ತೆ ನಾದಿನಿ ಮಾವ ಎಲ್ಲ ಅಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಹೇಳ್ಬಾರ್ದು. ಕುತ್ಕೊಂಡ್ರು ಕಷ್ಟ, ನಿಂತ್ಕೊಂಡ್ರು ಕಷ್ಟ. ಅವ್ರ ಮನೇಲಿ ಏನೇ ಮಾಡಿದ್ರು ಕಷ್ಟ. ಅಷ್ಟು ಹಿಂಸೆ ಕೊಟ್ಬಿಟ್ಟಿದ್ದಾರೆ ಅವ್ರ ಮನೆಯಲ್ಲಿ. ಅತ್ತೆ ಮಾವ ಗಂಡ ಅವರೆಲ್ಲ ಹಿಂಸೆ ಕೊಟ್ಟರು ಆ ಹುಡುಗಿ ಸಂಸಾರ ಮಾಡ್ಕೊಂಡು ಸಹಿಸ್ಕೊಂಡು ಹೋಗ್ತಿದ್ದಾಳೆ. ಅವಳಿಗೆ ಸಪೋರ್ಟಿಗೆ ಹೋಗಿ ಯಾರು ನಿಲ್ಲಬೇಕು? ಗಂಡ ಇರ್ತಿರ್ಲಿಲ್ಲ. ಅವನಿಗೆ ಮೊಬೈಲ್ ಹುಚ್ಚು, TV ಹುಚ್ಚು. ಅವಳು ಎಷ್ಟು ಗೊಳೋ ಅಂತ ಹತ್ತಿದಾಳೆ. ರಕ್ತ ಕಣ್ಣೀರು ತರಿಸ್ಬಿಟ್ಟಿದ್ದಾರೆ ಅವಳಿಗೆ. ತುಂಬ ಗೋಳಿಕೊಂಡಿದ್ದಾರೆ. ಆ ಗೋಳಿನ ಪ್ರತಿಫಲ ಅವ್ರು ಬೀದಿಗೆ ಬಿದ್ದರು. ಈಗ ಆ ಯಪ್ಪ ಸತ್ತೋದ. ಹೇಳ್ಬಾರ್ದಿದು ಬೇರೆಯವ್ರು ಮಾಡಿದ ಕರ್ಮನ. ಅಂದರೆ ಏನು ಮಾಡೋದು? ಮನಸ್ಸಲ್ಲಿರೋ ದುಃಖ ತಡ್ಕೊಳಕ್ಕಾಗಲ್ಲ. ಆ ದುಃಖ ಒಳಗಡೆ ಸುಡ್ತಾ ಇರುತ್ತೆ ನಮ್ಮನ್ನೇ. ಅವಳಿಗೆ ಆ ಯಪ್ಪ ಕಲ್ಲಲ್ಲಿ ರುಬ್ಬಿ ಸಾಂಬಾರು ಮಾಡಬೇಕಂತೆ. ಕುಕ್ಕರಲ್ಲಿ ಮಾಡಬಾರ್ದಾಗಿತ್ತಂತ ಅಡುಗೆನ. ಪಾತ್ರೆಯಲ್ಲಿ ಮಾಡಬೇಕಂತೆ, ಮಿಕ್ಸಿಲಿ ರುಬ್ಬಂಗಿಲ್ಲ. ಅವಳಿಗೆ ಅಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂದರೆ ಅಷ್ಟಿಷ್ಟು ಕೊಟ್ಟಿದ್ದಾರೆ. ಅದೇ ಅವ್ರ ಹೆಣ್ಮಕ್ಳು ಮಾತ್ರ ಮಾಡ್ಬೋದು. ಮಿಕ್ಸಿನಲ್ಲಿ ಗ್ಯಾಸಲ್ಲಿ ಎಲ್ಲ ಮಾಡ್ಬೋದು, ಹೆಂಡ್ತಿನೂ ಮಾಡ್ಬೋದು. ಸೊಸೆ ಮಾತ್ರ ಮಾಡೋಂಗಿರಲಿಲ್ಲ. ಸೊಸೆ ಕುತ್ಕೊಂಡ್ರೆ ಕಷ್ಟ, ನಿಂತ್ಕೊಂಡ್ರೆ ಕಷ್ಟ. ಅಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಆದರೂ ಗಂಡನ ಪ್ರೀತಿನೂ ಇರಲಿಲ್ಲ. ಗಂಡನೇ ಸರಿ ಇಲ್ಲ ಮೇನಲ್ಲಿ. ಏನೋ ಎಂಥ ಅಷ್ಟು ಫ್ಯಾಮಿಲಿ ಅಂದರೆ ಅವ್ರದ್ದು ಅಷ್ಟು ಕಚಡ ಫ್ಯಾಮಿಲಿ. ಎಲ್ಲ ಎಷ್ಟು ಜನ ಹೋಗಿದ್ದಾರೆ ಅಂದರೆ ಅವ್ರಿದ್ದಂಥ ಸ್ವಂತ ಮನೆ ಮಾರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇವಾಗ ಆ ಮನೆ ಮಾರಿ ಹೋಗಿದ್ದಾರಲ್ಲ, ಅಕ್ಕಪಕ್ಕ ಇರೋರೆಲ್ಲ ಅವ್ರಿಗೆ ಉಗಿತಾ ಇದ್ದಾರೆ. ಇಂಥ ಕಚಡ ಜನಗಳಿದ್ರು ಅಂತ ಎಷ್ಟು ಜನ ಅವ್ರಿಗೆ ಉಗಿತಿದ್ದಾರೆ ಅಂದರೆ ಜನಗಳ ಶಾಪ. ಸೊಸೆದು ಶಾಪನೇ. ಸೊಸೆದೇನು ಶಾಪ ಇಲ್ಲ. ಹುಡುಗಿ ಯಾವತ್ತು ಏನು ಶಾಪ ಹಾಕಿಲ್ಲ ಯಾರಿಗೂ. ಆದರೆ ಅವಳು ಕಣ್ಣೀರಿಂದ ಏನು ರಕ್ತ ಕಣ್ಣೀರು ತರಿಸಿದ್ರು ಅದು ಇವತ್ತು ಅವ್ರು ಬೀದಿಗೆ ಬಂದುಬಿಟ್ಟಿದ್ದಾರೆ. ಆ ಮನೆ ಮಾರಿ ಆ ಯಪ್ಪ ಸತ್ತೋದ, ಲಕುವ ಹೊಡೆದು. ಆದರೆ ಅವಳು ಎಷ್ಟು ಅಳ್ತಿದ್ಲು ಅಂದರೆ ಚಿತ್ರಹಿಂಸೆ ಆಗೋದು ನೋಡೋಕೆ. ಅವಳು ಗೋಳು ಕೇಳೋದಕ್ಕೆ ಅಷ್ಟು ಹಿಂಸೆ ಕೊಟ್ಟಿದ್ದಾರೆ. ನಾನು ಹೇಳ್ತಿದ್ದೆ, ಸಮಾಧಾನದಿಂದ ಇರು, ತಾಳ್ಮೆಯಿಂದ ಇರು. ಒಂದಲ್ಲ ಒಂದಿನ ಟೈಮ್ ಬರುತ್ತೆ. ನಿನ್ಗೆ ಅಳಿಸ್ದವ್ರಿಗೆ ಅಳದೆ ಇರೋದು ಯಾರೂ ಇಲ್ಲ. ಒಬ್ರಿಗೆ ಕಣ್ಣಲ್ಲಿ ನೀರು ತರಿಸಿದ್ರೆ ಅವ್ರ ಕಣ್ಣಲ್ಲಿ ರಕ್ತ ಬಂದೇ ಬರುತ್ತೆ. ಯಾಕೆಂದರೆ ಕಣ್ಣವ್ರ ಮನೆ ಹೆಣ್ಮಕ್ಳು ಬಿದ್ದಿರಲ್ಲ. ಅವ್ರ ಅಪ್ಪ ಅಮ್ಮ ಯಾರೂ ಮನೆಯಲ್ಲಿ ಊಟ ಇಲ್ಲ ಅಂತೇಳಿ ಮದುವೆ ಮಾಡಿ ಕಳಿಸಿರಲ್ಲ. ನಮ್ಮ ಮನೇಲಿ ಅನ್ನ ಇಲ್ಲ ಅಂತೇಳಿ ಕಳಿಸಿರಲ್ಲ. ಯಾರು ಬಿಟ್ಟಿನೂ ಬಿದ್ದಿರಲ್ಲ. ಹೆಣ್ಣಿಗೆ ಹುಟ್ಟಿದೇವ್ರು ಉಳ್ಮೇಯಿಸ್ತೆ ಅಂತೂ ಇರಲ್ಲ. ನಾನು ಸಮಾಧಾನ ಮಾಡ್ತಿದ್ದೆ. ಟೈಮ್ ಬಂದಿದೆ. ಈಗ ಚೆನ್ನಾಗಿದ್ದಾಳೆ ಅವಳು. ಅವ್ರು ಬೀದಿಗೆ ಬಿದ್ದಿದ್ದಾರೆ. ಅವಳು ಡ್ರೈವರ್ ಸಾಯಿತು. ಅವಳು ಇವಾಗ ಸೂಪರಾಗಿದ್ದಾಳೆ. ಅದೇ ಹೇಳ್ತಾಳೆ, ನಿನ್ನ ತಾಳ್ಮೆಯಿಂದ ಇರುವಂತಿದ್ದೆ. ಆ ತಾಳ್ಮೆಗೆ ಇವತ್ತು ನನಗೆ ಒಂದು ಸಮಾಧಾನ ಸಿಕ್ಕಿದೆ. ಖುಷಿ ಆಗ್ತೆ ಆ ಮಾತು ಕೇಳಿದ್ರೆ ನನಗೆ. ಒಂದು ಇವಾಗ ರಾಣಿ ಥರ ಇದ್ದಾಳೆ.
ಅದೇ ಹೇಳ್ತಾಳೆ, ನಾನು ರಾಣಿ ಥರ ಇದ್ದೀನಿ, ಅವತ್ತು ಆದರೂ ಗಂಡ ಇಲ್ಲ ಅಂತ ಫೀಲಿಂಗ್ ಬಿಟ್ಟರೆ, ಗಂಡ ಇರಲೇಬೇಕು ಅಂತ ಹೇಳಿದ್ನ. ಇವಾಗ ಎಷ್ಟೊಂದು ಜನಕ್ಕೆ ಸತ್ತೋಗಿರ್ತಾನೆ, ಒಳ್ಳೆಯವನಾಗಿ ಇರಲ್ಲ ಅಂದರೆ ಏನೋ ಪರವಾಗಿಲ್ಲ. ಅವನು ಕೆಲಸಕ್ಕೆ ಬರ್ದವನಾಗಿದ್ರೆ, ಕೆಲಸನೇ ಮಾಡದೆ ಹೆಂಡತಿ ಮಕ್ಳನ್ನ ಸಾಕಕ್ಕೆ ಯೋಗ್ಯತೆ ಇಲ್ದವನು ಬದುಕಿದ್ದು ಸತ್ತಂಗೇನೆ ಅಂತ ನಾನು ಅದನ್ನೇ ಹೇಳೋದವಳಿಗೆ. ಆದರೆ ಅವಳು ಒಳ್ಳೆ ಮನೆತನದ ಹೆಣ್ಣು, ಒಳ್ಳೆ ನಯ ನಾಜೂಕು, ಅವ್ರ ಮನೆಯಲ್ಲಿ ಎಲ್ಲ ಸಂಪ್ರದಾಯ, ಅವಳಿಗೆ ಎಷ್ಟು ನಿಜವಾಗ್ಲೂ ಅವಳನ್ನು ಪಡೆಯೋದಕ್ಕೆ ಸೊಸೆಯಾಗಿ ಪಡೆಯೋದಕ್ಕೆ ಆ ಮನೆಯವ್ರು ಪುಣ್ಯ ಮಾಡಿದ್ರು. ಆದರೆ ಕೆಲವೊಂದೊಂದು ದೇವರು ಕೊಡ್ತಾನಂತೆ, ಕೊಟ್ಟಿದ್ದನ್ನ ಉಳಿಸ್ಕೊಳ್ಳೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಯೋಗ್ಯತೆ ಇರೋರಿಗೆ ಯೋಗ ಇರಲ್ಲ, ಯೋಗ ಇರೋರಿಗೆ ಯೋಗ್ಯತೆ ಇರಲ್ಲ, ಯೋಗ ಬಂದಾಗ ಅವರೇ ಬದುಕಿರಲ್ಲ. ಇಷ್ಟ ಆಗುತ್ತೆ. ಇದನ್ನು ಜೀವನದಲ್ಲಿ ಅರ್ಥ ಮಾಡ್ಕೊಬೇಕು. ಅರ್ಥ ಮಾಡಿಕೊಂಡು ಇರೋದೊಂದು ಜೀವನ, ಚೆನ್ನಾಗಿ ಖುಷಿಯಾಗಿರ್ಬೋದು. ಆದರೆ ದುರಹಂಕಾರ ಅನ್ನೋದಿದೆಯಲ್ಲ, ಆ ಅಹಂಕಾರ ಮನುಷ್ಯನಿಗೆ ಇರಬೇಕು. ಅಹಂಕಾರನೇ ಮನುಷ್ಯನ ಮೇಲ್ ಬರೋದು, ಒಂದು ಇದಕ್ಕೆ ಕಾರಣ ಆಗುತ್ತೆ, ಎಲ್ಲ ಒಳ್ಳೇದಕ್ಕೆ. ಆದರೆ ದುರಹಂಕಾರ ಹಾಳಾಗೋದಕ್ಕೆ. ಆ ದುರಹಂಕಾರ ಏನಿರುತ್ತೆ, ಊರವ್ರಿಗೆಲ್ಲ ಆಗಿ ಮಿಕ್ಕೋ ಥರ ಇರುತ್ತಲ್ಲ ದುರಹಂಕಾರ, ಅದು ಅವನನ್ನು ತುಳಿತೆ ಒಂದಲ್ಲ ಒಂದಿನ. ಅದು ನಾನು ಕಣ್ಣಿಂದ ನೋಡಿರೋದು. ಅವಳು ಎಷ್ಟು ಕಷ್ಟಪಟ್ಟಳು, ಅವಳು ಏನು ಸಫರ್ ಮಾಡಿದ್ಲು ಅನ್ನೋದು ನೋಡಿ ನಾನು ಇದು ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಇದು ಆಗೋದು ಬೇಡ. ಡೈವರ್ಸ್ ಕಮ್ಮಿ ಆಗಲಿ, ಎಲ್ಲ ಚೆನ್ನಾಗಿರಲಿ, ಎಲ್ಲರೂ ಖುಷಿಯಾಗಿರೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ದಯವಿಟ್ಟು ನೋಡಿ, ನಿಮ್ಮ ಅನುಕೂಲ. ಇದು ಸಮಸ್ಯೆ ದೊಡ್ಡದಾಗಿ ಬೆಳೆದು ಮರವಾಗಿ ಹೆಬ್ಬಾರ ಆಗೋಕ್ಕಿಂತ ಚಿಕ್ಕದಾಗಿದ್ದಾಗಲೇ ಸಮಸ್ಯೆ ಬಗೆಹರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಎಲ್ಲರ ಲೈಫು ಅಂತ ಹೇಳ್ತೀನಿ. ಅಂತ ಹೇಳ್ತಾ ನನ್ನ ಮನದಾಳದ ಮಾತು ಮುಗಿಸ್ತೀನಿ. ನಮಸ್ಕಾರ ಫ್ರೆಂಡ್ಸ್.